ಕನ್ನಡ ಚಿತ್ರರಂಗದಲ್ಲಿ ಗಾಸಿಪ್‌ಗಳಿಗೇನು ಕಡಿಮೆ ಇಲ್ಲ ಬಿಡಿ. ದೊಡ್ಡ ದೊಡ್ಡ ನಟ, ನಟಿಯರನ್ನೇ ಈ ಗಾಸಿಪ್ ಅನ್ನೋ ಭೂತ ಬಿಟ್ಟಿರ್ಲಿಲ್ಲ. ಡಾಕ್ಟರ್ ರಾಜ್‌ಕುಮಾರ್ ಮತ್ತೆ ನಟಿ ಲೀಲಾವತಿ ನಡುವಿನ ಸಂಬಂಧದ ಬಗ್ಗೆ ಕೂಡ ದೊಡ್ಡ ಗಾಸಿಪ್ಪೇ ಹರಡೋಗಿತ್ತು. ಇದ್ರ ಬಗ್ಗೆ ರವಿ ಬೆಳಗೆರೆ ಬರೆದಂತಹ ರಾಜ್ ಲೀಲಾ ವಿನೋದ್ ಅನ್ನುವಂತಹ ಪುಸ್ತಕ ಭಾರಿ ವಿವಾದಕ್ಕೆ ಕಾರಣ ಆಗಿದ್ದು ಗೊತ್ತೇ ಇದೆ. ನಟಿ ಲೀಲಾವತಿ ಗಂಡ ಯಾರು? ವಿನೋದ್ ರಾಜ್ ಅವರ ತಂದೆ ಯಾರು? ಅನ್ನುವಂತಹ ಪ್ರಶ್ನೆಗಳು ಕೇಳೋದಕ್ಕೆ ಕೊಂಚ ಕಸಿವಿಸಿ ಅಂತ ಅನ್ನಿಸ್ಕೊಂಡ್ರು ಕೂಡ ಈ ಪ್ರಶ್ನೆಗಳು ಕನ್ನಡ ಚಿತ್ರರಂಗದಲ್ಲಿ ಎಬ್ಬಿಸಿದಂತಹ ವಿವಾದ ಅಷ್ಟಿಷ್ಟಲ್ಲ. ಡಾಕ್ಟರ್ ರಾಜ್‌ಕುಮಾರ್ ಮಗನೇ ವಿನೋದ್ ರಾಜ್ ಅನ್ನುವಂತಹ ವದಂತಿ ಪದೇ ಪದೇ ಚಿತ್ರರಂಗದಲ್ಲಿ ಒಂದಿಷ್ಟು ಚರ್ಚೆಗಳನ್ನ ಹುಟ್ಟು ಹಾಕ್ತಾನೆ ಇದೆ. ಈಗ್ಲೂ ಕೂಡ ಆ ವಿಚಾರ ಚರ್ಚೆಯಲ್ಲಿ ಮುನ್ನೆಲೆಗೆ ಇದ್ದೇ ಇದೆ. ಡಾಕ್ಟರ್ ರಾಜ್‌ಕುಮಾರ್, ಲೀಲಾವತಿ ಮತ್ತೆ ಬಾಲಕ ವಿನೋದ್ ರಾಜ್ ಇರುವಂತಹ ಮುಖಪುಟದ ರಾಜ್ ಲೀಲಾ ವಿನೋದ ಪುಸ್ತಕ ಕೂಡ ತುಂಬಾನೇ ವಿವಾದವನ್ನ ಹುಟ್ಟುಹಾಕಿತ್ತು. ಇದೇ ವಿಚಾರದ ಬಗ್ಗೆ ವಿನೋದ್ ರಾಜ್ ಅವರು ಮತ್ತೊಮ್ಮೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಈ ಪುಸ್ತಕದ ಬಗ್ಗೆ ಕೂಡ ಮಾತಾಡಿದ್ರು ಅವರು. ಆದ್ರೆ ಈಗ ಮತ್ತೊಮ್ಮೆ ಸಂದರ್ಶನವೊಂದರಲ್ಲಿ ತಮಗೆ ಏನ್ ಅನ್ಸುತ್ತೆ ಈ ಪುಸ್ತಕದ ಬಗ್ಗೆ ಅಂತ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವಿನೋದ್ ರಾಜ್ ಅವರು. ಹಾಗಾದ್ರೆ ವಿನೋದ್ ರಾಜ್ ಅವರು ಏನ್ ಹೇಳಿದ್ದಾರೆ ಈ ಪುಸ್ತಕದ ಬಗ್ಗೆ? ಯಾವ ರೀತಿಯಾಗಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಕನ್ನಡ ಚಿತ್ರರಂಗದಲ್ಲಿ ತುಂಬಾನೇ ವಿವಾದಗಳು ಓಡಾಡುತ್ತೆ, ಗಾಸಿಪ್‌ಗಳು ಕೂಡ ಓಡಾಡುತ್ತೆ. ಅದ್ರಲ್ಲಿ ತುಂಬಾನೇ ಮೇಜರ್ ಅಂತ ಒಂದು ಪಾರ್ಟ್ ಅನ್ನ ತಗೊಂಡಿರೋದು ಅಂತಂದ್ರೆ ಅದು ಡಾಕ್ಟರ್ ರಾಜ್‌ಕುಮಾರ್ ಮತ್ತೆ ನಟಿ ಲೀಲಾವತಿ ನಡುವಿನ ಸಂಬಂಧ. ಇದ್ರ ಬಗ್ಗೆ ಯಾರು ಮಾತಾಡಿಲ್ಲ ಅಂತಂದ್ರುನು ರವಿ ಬೆಳಗೆರೆ ಅವರು ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಅದರ ಹೆಸರೇ ಬಂದು ರಾಜಲೀಲಾ ವಿನೋದ ಅನ್ನುವಂತಹ ಪುಸ್ತಕ. ಈ ಪುಸ್ತಕ ಹೊರಗಡೆ ಬಂದಾಗ ತುಂಬಾನೇ ಚರ್ಚೆಯಾಗಿತ್ತು. ತುಂಬಾನೇ ವಿವಾದವನ್ನ ಸೃಷ್ಟಿಸಿತು. ಅಷ್ಟೇ ಅಲ್ಲ ದೊಡ್ಡೋರು ಕೂಡ ಇದ್ರ ಬಗ್ಗೆ ರಿಯಾಕ್ಷನ್ ಅನ್ನು ಕೊಟ್ಟಿದ್ರು. ಇದು ಹಾಗಲ್ಲ, ರವಿ ಬೆಳಗೆರೆ ಅನ್ಕೊಂಡಿರೋದು ಯಾವ್ದು ಸತ್ಯನೇ ಅಲ್ಲ ಅಂತ. ಆದ್ರೆ ಇದ್ರ ಬಗ್ಗೆ ಈಗ ವಿನೋದ್ ರಾಜ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್‌ಲೀಲಾ ವಿನೋದದ ಪುಸ್ತಕದ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದಾಗ ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ, ನೋ ಕಮೆಂಟ್ಸ್ ಅಂತ ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ ವಿನೋದ್ ರಾಜ್ ಅವರು ಉತ್ತರವನ್ನ ಕೊಟ್ಬಿಟ್ಟಿದ್ದಾರೆ. ಅಮ್ಮ ಮತ್ತೆ ನಾನು ಹೇಳೋದನ್ನೆಲ್ಲ ಆ ಪುಸ್ತಕದಲ್ಲಿ ಹೇಳಿದೀವಿ. ಈಗ ಅಮ್ಮ ಕೂಡ ಇಲ್ಲ, ಉಳಿದಿರೋದು ನಾನು ಒಬ್ಬ ಮಾತ್ರ ಅಂತ ಹೇಳಿದ್ದಾರೆ. ನನಗೆ ಎಲ್ಲಕ್ಕಿಂತ ಕನ್ನಡ ಚಿತ್ರರಂಗದ ಭವಿಷ್ಯ, ಯುವ ನಟನ ಭವಿಷ್ಯ ಮುಖ್ಯ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮುಂದುವರೆದು ಮಾತಾಡಿರುವಂತಹ ವಿನೋದ್ ರಾಜ್ ಅವರು ಅಣ್ಣವರನ್ನ ಚಿಕ್ಕಂದಿನಿಂದಲೇ ನಾನು 4, 5 ಬಾರಿ ಭೇಟಿಯಾಗಿದ್ದೀನಿ. ದೊಡ್ಡವರಾದ್ಮೇಲೆ ಕೂಡ 1, 2 ಬಾರಿ ನಾನು ಭೇಟಿ ಮಾಡಿದ್ದೆ. ಸಿನಿಮಾ ಶೂಟಿಂಗ್ ಟೈಮಲ್ಲಿ ಒಮ್ಮೆ ಭೇಟಿ ಮಾಡುವಂತಹ ಅವಕಾಶ ಸಿಕ್ಕಿತು. ಬೊಂಬಾಟ್ ರಾಜ ಬಂಡಾಲ್ ರಾಣಿ ಅನ್ನುವಂತಹ ಶೂಟಿಂಗ್ ಟೈಮಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ನಾನು ಅಣ್ಣವರನ್ನ ಭೇಟಿ ಮಾಡಿದ್ದೆ. ಅವತ್ತು ನಡೆದಂತಹ ಘಟನೆ ನನ್ನ ಕಣ್ಣಿಗೆ ಕಟ್ಟಂತಿದೆ. ಸಾಕಷ್ಟು ಜನ ಅಭಿಮಾನಿಗಳು ಬಂದು ಅವರ ಬಳಿ ಆಟೋಗ್ರಾಫ್ ಅನ್ನ ತಗೊಳ್ತಾ ಇದ್ರು. ಈ ವೇಳೆ ಒಬ್ಬರು ಅಲ್ಲೇ ಬಿದ್ದಿದಂತಹ ಸಿಗರೆಟ್ ಪೇಪರ್ ತಂದು ಆಟೋಗ್ರಾಫ್ ಅನ್ನ ಕೇಳಿದ್ರು. ಅಣ್ಣವರು ಬೈದ್ ಬಿಟ್ರು ಅಂತ ವಿನೋದ್ ರಾಜ್ ಅವರು ಹಳೆಯ ನೆನಪನ್ನ ಮೆಲ್ಕ್ ಹಾಕಿದ್ದಾರೆ. ಇಷ್ಟೇ ಅಲ್ಲ, ಸಿಗರೆಟ್ ಪ್ಯಾಕ್ ಯಾಕೆ, ನಿನ್ನ ಚಪ್ಪಲಿಯನ್ನ ಕೊಡು, ಅದ್ರ ಮೇಲೆ ಕೂಡ ನಾನು ಆಟೋಗ್ರಾಫ್ ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ರಂತೆ ಅಣ್ಣವರು. ಅಷ್ಟರ ಮಟ್ಟಿಗೆ ಅವರಿಗೆ ಕೋಪ ಬಂದ್ಬಿಟ್ಟಿತ್ತು. ಹಳ್ಳಿ ಸ್ಟೈಲ್ ಅಲ್ಲೇನೆ ತುಂಬಾನೇ ಗದ್ರ್ ಬಿಟ್ಟಿದ್ರು. ಅವತ್ತು ಘಟನೆ ನನಗೆ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಣ್ಣವರು ಯೂಶುವಲ್ ಆಗಿ ಯಾರ ಮೇಲೆ ಕೂಡ ಕೋಪವನ್ನ ಮಾಡ್ಕೊಳ್ಳಲ್ಲ, ಶಾಂತ ಸ್ವಭಾವದವರು. ಆದ್ರೆ ಆ ಸಿಗರೆಟ್ ಪ್ಯಾಕೆಟ್ ನ ನೋಡಿದ ತಕ್ಷಣ ಅಣ್ಣವರು ತುಂಬಾನೇ ಸಿಟ್ಟಾಗೋಗಿದ್ರು. ಅವರಷ್ಟು ಸಿಟ್ಟಾಗಿರೋದನ್ನ ನಾನು ಅವತ್ತೇ ನೋಡಿದ್ದು ಅಂತ ಕೂಡ ಮೆಲ್ಕ್ ಹಾಕೊಂಡಿದ್ದಾರೆ ವಿನೋದ್ ರಾಜ್ ಅವರು. ಇನ್ನು ತಾಯಿ ಲೀಲಾವತಿ ಹಾದಿಯಲ್ಲೇನೆ ವಿನೋದ್ ರಾಜ್ ಅವರು ಕೂಡ ಚಿತ್ರರಂಗ ಪ್ರವೇಶಿಸಿದ್ರು. ಒಂದಿಷ್ಟು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ರು. ತಮ್ಮ ಡ್ಯಾನ್ಸ್ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ರು. ಆದ್ರೆ ಅವರಿಗೆ ಅಂದುಕೊಳ್ಳುವಷ್ಟು ದೊಡ್ಡ ಬ್ರೇಕ್ ಸಿಗ್ಲೇ ಇಲ್ಲ. ದೊಡ್ಡ ಮಟ್ಟದ ಯಶಸ್ಸು ಸಿಗ್ಲೇ ಇಲ್ಲ. 1987ರಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಅನ್ನುವಂತಹ ಸಿನಿಮಾದ ಮೂಲಕ ವಿನೋದ್ ರಾಜ್ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ದ್ವಾರ್ಕೀಶ್ ಸಿನಿಮಾ ನಿರ್ಮಿಸಿ ನಿರ್ದೇಶನ ಕೂಡ ಮಾಡಿದ್ರು. ಅದಾದ ನಂತರ ಇವರು ಕೃಷ್ಣಾನಿ ಕುಣಿದಾಗ, ಕಾಲೇಜ್ ಹೀರೋ, ಮಹಾಭಾರತ, ದಳವಾಯಿ, ಸ್ನೇಹಲೋಕ, ವಂದೇ ಮಾತರಂ, ಪಾಂಡವರು ಹೀಗೆ ಒಂದಿಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಲೀಲಾವತಿ ನಿರ್ಮಾಣದ ಯಾರದು ಸಿನಿಮಾನೇ ವಿನೋದ್ ರಾಜ್ ಅವರ ಕೊನೆಯ ಸಿನಿಮಾ ಆಗಿತ್ತು. ಅದಾದ ನಂತರ ಅವರು ಬಣ್ಣದ ಲೋಕಕ್ಕೆ ಗುಡ್ ಬೈ ಅನ್ನ ಹೇಳಿ ಸದ್ಯ ತಮ್ಮ ಮನೆ, ತೋಟ ಮತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲೇ ಬ್ಯುಸಿ ಆಗೋಗಿದ್ದಾರೆ. ವಿನೋದ್ ರಾಜ್ ಅವರ ಹೆಂಡತಿ ಮಗ ಕೂಡ ಚೆನ್ನೈನಲ್ಲಿದ್ದಾರೆ. ಅಲ್ಲೂ ಕೂಡ ಇವರ ತೋಟ ಇದೆ, ಮನೆ ಇದೆ, ಎಲ್ಲವನ್ನು ಅಲ್ಲಿ ಅವರು ನಿಭಾಯಿಸ್ತಾ ಇದ್ದಾರೆ. ಒಟ್ನಲ್ಲಿ ಯಾರ ತಂಟೆಗೂ ಹೋಗೋದಿಲ್ಲ, ಯಾರ ವಿರುದ್ಧನೂ ಮಾತಾಡಲ್ಲ. ಸುಮ್ನೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೋದು, ಮಾತಾಡೋದು, ಅವ್ರ ಪರವಾಗಿ ಇವ್ರ ವಿರುದ್ಧವಾಗಿ ಮಾತಾಡುವಂತಹ ಕೆಲಸವನ್ನ ಯಾವುದೇ ಕಾರಣಕ್ಕೂ ಕೂಡ ವಿನೋದ್ ರಾಜ್ ಆಗಿರ್ಬೋದು, ಲೀಲಾವತಿ ಅಮ್ಮನವರು ಆಗಿರ್ಬೋದು ಮಾಡೇ ಇರ್ಲಿಲ್ಲ.
ತಮ್ಮ ಪಾಡಿಗೆ ತಾವಿರ್ತಾರೆ. ತಮ್ಮ ಮನೆ ಆಯ್ತು, ತೋಟ ಆಯ್ತು, ಕೆಲಸ ಆಯ್ತು ಇಷ್ಟೇ. ಬೇರೆ ಯಾವುದೇ ವಿಚಾರಕ್ಕೂ ಕೂಡ ತಲೆ ಹಾಕಲ್ಲ. ಆದ್ರೆ ಪದೇ ಪದೇ ಲೀಲಾವತಿ ಅಮ್ಮ ಮತ್ತೆ ಅಣ್ಣವ್ರ ನಡುವಿನ ಸಂಬಂಧದ ಬಗ್ಗೆ ತುಂಬಾನೇ ಗಾಸಿಪ್‌ಗಳು ಬರ್ತಾನೆ ಇರುತ್ತೆ. ಅದಕ್ಕೆ ಪುಷ್ಟಿಯನ್ನು ಕೊಟ್ಟಿದಂದ್ರೆ ಈ ಒಂದು ಪುಸ್ತಕ ಅಂತಾನೆ ಹೇಳ್ಬೋದು. ಅದಾದ ನಂತರ ಪ್ರತಿಯೊಂದು ಕೂಡ ಅಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಬಟ್ ಏನೇ ಆದ್ರೂನು ಈ ವಿಚಾರ ಮಾತ್ರ ಕನ್ನಡ ಚಿತ್ರರಂಗದಿಂದ ಹೊರಗೆ ಹೋಗೋದೇ ಇಲ್ಲ ಅನ್ಸುತ್ತೆ. ಅಳಿಸೋದೇ ಇಲ್ಲ ಅನ್ಸುತ್ತೆ. ಅದು ಹಾಗೆ ಇರುತ್ತೆ. ಇವರೇ ಕ್ಲಾರಿಟಿ ಕೊಟ್ರುನು ಅಷ್ಟೇನೆ, ಲೀಲಾವತಿ ಅಮ್ಮನವರೇ ಕ್ಲಾರಿಟಿ ಕೊಟ್ರು ಅಷ್ಟೇನೆ. ಈ ಒಂದು ವಿಚಾರ ಮಾತ್ರ ಇದುವರೆಗೂ ಅದು ಅಳಿಸಿ ಕೂಡ ಹೋಗಿಲ್ಲ. ಅದನ್ನ ಯಾರು ಮರ್ತು ಇಲ್ಲ. ಸೊ ನಿಮಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ನೀವು ಕೂಡ ಕಮೆಂಟ್ ಅನ್ನ ಮಾಡಿ. ಹಾಗೆ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.